ಒಂದಷ್ಟು ವಿಚಾರ ಓಡಾಡ್ತಿರುವಂಥದ್ದು ಅಂದರೆ ಅವ್ರಿಗೆ ಮದುವೆ ಇಷ್ಟ ಇರಲಿಲ್ಲ, ಸಿನಿಮಾದಲ್ಲೇ ಇರಬೇಕು, ಒಂದಷ್ಟು ಪ್ರಾಜೆಕ್ಟ್ಗಳು ಮಾಡಬೇಕು ಅನ್ನೋ ಕನಸಿತ್ತು. ತರಾತುರಿನಲ್ಲಿ ಮದುವೆ ಆಯಿತು, ಅದರಿಂದ ಸ್ವಲ್ಪ ಬೇಸರದಲ್ಲಿದ್ದರು ಅನ್ನೋವಂಥದ್ದು. ತರಾತುರಿ ಅಂತಂದರೆ ನಾನು ಒಂದು ಪ್ರಾಜೆಕ್ಟ್ ಲಾಸ್ಟ್ ಪ್ರಾಜೆಕ್ಟ್ ಅದು ಒಟ್ಟಿಗೆ ವರ್ಕ್ ಮಾಡಿದ್ದು. ಆ ಟೈಮಲ್ಲೇ ಮದುವೆದು ಮಾತುಕತೆ ನಡೀತಾ ಇತ್ತು. ಬಟ್ ಆ ಹುಡುಗ ಇಷ್ಟ ಇಲ್ಲ ಅಂತಲ್ಲ, ಬೇಸಿಕಲಿ ಮದುವೆ ಬಗ್ಗೆ ಅಂದರೆ ಕೆರಿಯರ್ನ ಮಾಡ್ಕೊಳ್ಬೇಕಂದಾಗ ಎಲ್ಲರೂ ಯೋಚನೆ ಮಾಡುವಂಥದ್ದು ಮದುವೆ ಮಾಡಿಕೊಂಡ್ರೆ ಕೆರಿಯರ್ಗೆ ಎಲ್ಲಿ ಮುಳುವಾಗತ್ತೋ, ಈ ಥರದ್ದು ಎಲ್ಲರ ತಲೆನಲ್ಲೂ ಓಡೋವಂಥ ಪ್ರಶ್ನೆಗಳೇ, ಎಸ್ಪೆಷಲಿ ಹೆಣ್ಮಕ್ಳಿಗೆ. ಸೊ ಹಾಗಾಗಿ ಒಂದು ಸ್ವಲ್ಪ ಆಗಲಿ ಇನ್ನೂ ಅಂತ ಇತ್ತು. ಬಟ್ ಇಲ್ಲ, ಕರೆಕ್ಟ್ ಟೈಮ್ ಇದು, ರೈಟ್ ಏಜ್ ಇದು ಮದುವೆ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಅವರ ಭಾವನ ಕಡೆ ರಿಲೇಟಿವ್ನೇ ಹುಡುಗ. ಸೊ ಅವ್ರನ್ನೇ ಅವರು ನೋಡಿ ಅರೇಂಜ್ ಮ್ಯಾರೇಜ್ ಅದು ಮದುವೆ ಮಾಡಿಸಿದ್ದು ಅವಳಿಗೆ. ಮದುವೆ ನಂತರದಲ್ಲಿ ನಿಮ್ಮ ಜೊತೆ ಏನಾದ್ರು ಮಾತಾಡಿದ್ರ ಸಾಂಸಾರಿಕ ವಿಚಾರವಾಗಿ? ಅಂದರೆ ಹೈದರಾಬಾದಲ್ಲಿ ಇರೋ ಕಾರಣ ಏನಾಗಿತ್ತು ಅಂತ? ಸರ್, ಅವರು ಮದುವೆ ಸೆಟ್ ಆದಾಗ ನಮಗೆ ಬಂದಿದ್ದ ಮಾಹಿತಿ, ಅವ್ರ ಹಸ್ಬೆಂಡ್ ಏನಿದ್ದಾರೆ ಅವರು ಒಂದು 6 ತಿಂಗಳು US, ಒಂದು 6 ತಿಂಗಳು ಇಂಡಿಯಾ, ಈ ಥರದ್ದು ಇರುತ್ತೆ ಅವ್ರದ್ದು ಓಡಾಟ. ಸೊ ಅಲ್ಲೇ ಹೋಗಬೇಕಾಗತ್ತೆ ಅನಿಸುತ್ತೆ ಅನ್ನೋ ಥರದ್ದಿತ್ತು. ಆಗೆಲ್ಲ ರೇಗಿಸ್ತಾ ಇದ್ವಿ, ನೀನು ಹೋಗು US ಹೋಗು, ನಾವು ಬರ್ತೀವಿ, ಅಲ್ಲಿ ಸಿಗೋಣ, ಎಲ್ಲ ಪ್ರಪಂಚ ಸುತ್ತಾಡೋಣ, ಹೀಗೆಲ್ಲ ಇತ್ತು ಮಾತುಕತೆ. ಬಟ್ ಇಲ್ಲ ಅಕ್ಕ, ನನಗೆ ಬೆಂಗಳೂರು ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ. ಇಲ್ಲಮ್ಮ, ಎಲ್ಲರಿಗೂ ಈ ಥರದ್ದು ಒಂದು ಸ್ಟೇಜ್ ಬರುತ್ತೆ, ಒಂದು 6 ತಿಂಗಳು ಒಂದು ಬ್ರೇಕ್ ತೊಗೋ, ಬಂದಮೇಲೆ ಒಂದು ಮೈಂಡ್ ರಿಫ್ರೆಶ್ ಆಗಿರುತ್ತೆ, ಎಲ್ಲ ಹೊಸ ಹೊಸ ಜನ ಮೀಟ್ ಮಾಡಿರ್ತೀಯ, ಅಲ್ಲಿ ಕನ್ನಡ ಸಂಘಗಳಿರುತ್ತೆ. ಸೊ ಅಲ್ಲಿ ನೀನು ಇನ್ವಾಲ್ವ್ ಮಾಡ್ಕೋ, ತೊಡಗಿಸ್ಕೋ. ಸೊ ಅವಾಗ ಸ್ವಲ್ಪ ಮೆಂಟಲಿ ಆಕ್ಯುಪೈಡ್ ಆಗಿರ್ತೀಯ ಅಂತ. ಬಟ್ ನಟನೆ ಅನ್ನೋದು ಅಷ್ಟು ಗೀಳ ಹುಡುಗಿಗೆ. ಆ 6 ತಿಂಗಳು ಬ್ರೇಕ್ ತೊಗೊಳಕ್ಕೂ ಅವಳಿಗೆ ಇಷ್ಟ ಇರಲಿಲ್ಲ. ಸೊ ಆ ಒಂದು ಹೊಸ ಒಂದು ಜರ್ನಿ, ಅದು ಲೈಫಲ್ಲಿ ಮದುವೆ ಅನ್ನೋಂಥದ್ದು ಇನ್ನೊಂದು ಹೊಸ ಜೀವನ. ಸೊ ಅದನ್ನು ಒಂದು ಎಂಜಾಯ್ ಮಾಡು, ಬಂದಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಬೋದಲ್ಲ ಅಂತ. ಬಟ್ ಅದು ಪ್ರಾಬ್ಲಿ ಈ ಲಾಕ್ಡೌನ್ ಎಲ್ಲ ಆದಮೇಲೆ ಅವರು ಮೋಸ್ಟ್ಲಿ ಇಂಡಿಯಾಗೆ ಪರ್ಮನೆಂಟಾಗಿ ವಾಪಸ್ ಆದರು ಅಂತ ಅನಿಸುತ್ತೆ. ಸೊ ಹಾಗಾಗಿ ಅವರು ಹೈದ್ರಾಬಾದಲ್ಲಿ ಕೆಲಸ ಇದ್ದಿದ್ದ ಕಾರಣ ಅವ್ರಿಗೆ ಅಲ್ಲಿ ಅವಳು ಶಿಫ್ಟ್ ಆಗಬೇಕಾಗಿ ಬಂತು. ಅಂದರೆ ಅವ್ರ ಯಜಮಾನ್ರ ಜೊತೆ ಇದ್ದಂಥ ಕ್ಷಣಗಳು ಇದನ್ನು ಹಂಚ್ಕೋತಾ ಇದ್ರ, ಮಾತನಾಡ್ತಾ ಇದ್ರ? ಇಲ್ಲ ಸರ್, ಪರ್ಸ್ನಲಿ ಯಾವತ್ತೂ ಮಾತಾಡಿಲ್ಲ. ಮದುವೆಗೆ ಹೋಗಿದ್ದೆ, ಮದುವೆ ಆದಮೇಲಿಂದ ಹೈದ್ರಾಬಾದಲ್ಲಿ ಇರ್ತೀನಿ ಅಕ್ಕ, ನಾನು ಎಲ್ಲಿ ಅಂತ ಹೇಳ್ತೀನಿ. 2 ಏರಿಯಾ ಹೇಳಿದ್ಲು, ಮೋಸ್ಟ್ಲಿ 2 ಮನೆ ಇದೆ ಅನಿಸುತ್ತೆ ಅಲ್ಲ ಅವ್ರದ್ದು. ಸೊ ಹಾಗಾಗಿ 2 ಏರಿಯಾ ಹೆಸರು ಹೇಳಿದ್ಲು, ನೀವು ಅಲ್ಲಿ ಬಂದಾಗ ನಂಗೆ ಕಾಲ್ ಮಾಡಿ ಸಿಗೋಣ ಅಂತೆಲ್ಲ. ಬಟ್ ನಾನು ಹೋಗೋಕ್ಕಾಗಿಲ್ಲ ಹೈದ್ರಾಬಾದು. ಬಟ್ ಫೋನಲ್ಲಿ ಟಚಲ್ಲಿ ಇರಲಿಲ್ಲ ನಾವು. ಇನ್ಸ್ಟಾದಲ್ಲಿ ಇವಾಗ ಏನೋ ಪೋಸ್ಟ್ ಹಾಕಿದ್ರೆ ಅದಕ್ಕೆ ಕಮೆಂಟ್ ಮಾಡೋದಿರ್ಬೋದು, ಅಥವಾ ನಮಗೆ ಇಷ್ಟ ಆಗುವಂಥದ್ದನ್ನು ನಾವು ಫಾರ್ವರ್ಡ್ ಮಾಡ್ತೀವಲ್ಲ, ಅದಕ್ಕೇನೋ ಇಮೋಜಿ ಕಳಿಸೋವಂಥದ್ದು, ಈ ಥರದ್ದು ಇದ್ವಿ. ಆ ಒಂದು ಇದರಲ್ಲಿ ಮಧ್ಯದಲ್ಲಿ ಯಾವಾಗಲೂ ಚಾಟ್ ಮಾಡ್ತಿದ್ವಿ. ಈಗ ರೀಸೆಂಟಾಗಿ ಚಾಟ್ ಮಾಡಿದ್ವಿ ಸರ್, ಕರೆಕ್ಟಾಗಿ 2 ವೀಕ್ಸ್ ಬ್ಯಾಕು, ಸಂಡೇ, ನೆನ್ನೆ ಸಂಡೇ ಆಯಿತು. ಸೊ ಎಕ್ಸಾಕ್ಟ್ 2 ವೀಕ್ಸ್ ಬ್ಯಾಕ್ ಸಂಡೇ ನಾನು ಹೀಗೆ ಕೂತ್ಕೊಂಡು ಬಿಗ್ ಬಾಸ್ ನೋಡ್ತಾ ಕೂತಿದ್ದೆ. ಆವಾಗ ಏನೋ ತಕ್ಷಣ ನೆನಪಾದ್ಲು, ಯಾಕೆ ಅಂತ ಗೊತ್ತಿಲ್ಲ. ಸೊ ನಾನೇ ಅವಳಿಗೆ ಮೆಸೇಜ್ ಮಾಡಿದೆ, ಹಾಯ್ ಶೋಬ್ಸ್ ಅಂತಿದ್ದೆ ಅವಳ, ಅವಳ ಅಕ್ಕ ಅಂತಿದ್ಲು, ನಾನು ಶೋಬ್ಸ್ ಅಂತಿದ್ದೆ. ಹಾಯ್ ಶೋಬ್ಸ್ ಹೇಗಿದೆಯಾ ಅಂತ ಹೀಗೆ ಮೆಸೇಜ್ ಶುರುವಾಯಿತು. ಹಾಂ ಅಕ್ಕ, ಹ್ಞೂ ಅಕ್ಕ, ಓಕೆ ಅಂತಂದ್ಲು. ಆಮೇಲೆ ಆ್ಯಕ್ಟಿಂಗ್ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದ್ಲು. ಅವಾಗಲೂ ಅವಳದು ನನಗೆ ಮೆಸೇಜ್ ಮಾಡಿದ್ದಾಳೆ. ನಾನಂದರೆ ಹೈದ್ರಾಬಾದಲ್ಲಿ ಇದೆಯಾ ನೀನು, ಓಕೆ, ನೀನು ತೆಲುಗು ಸೀರಿಯಲ್ಸ್ ಮಾಡ್ಬೋದಲ್ವ ಅಲ್ಲೇ ಅಂತಂದರೆ, ಹ್ಞೂ ಅಕ್ಕ, ಕಾಂಟ್ಯಾಕ್ಟ್ಸ್ ಇಲ್ಲ, ಬಟ್ ಟ್ರೈ ಮಾಡಬೇಕು, ಮಾಡಮ್ಮ ಅಂತೆಲ್ಲ ಚಾಟಿಂಗಲ್ಲಿ ನಡೀತು ನಂದು ಅವಳದು. ಸರಿ, ನಾನು ನಿಂಗೆ ನಾಳೆ ಕಾಲ್ ಮಾಡ್ತೀನಿ, ಎಷ್ಟೊತ್ತಿಗೆ ಮಾಡಲಿ ಅಂತಂದರೆ, ಎನಿ ಟೈಮ್ ಕಾಲ್ ಮಿ ಅಂತ ರಿಪ್ಲೈ ಮಾಡಿದ್ಲು. ಸರಿಮ್ಮ, ಓಕೆ, ಗುಡ್ ನೈಟ್ ಅಂತ ಕಳಿಸ್ದೆ. ಅವಳು ಗುಡ್ ನೈಟ್ ಕಳಿಸಿದ್ಲು ಅಷ್ಟೇ. ಬಟ್ ನೆಕ್ಸ್ಟ್ ಡೇ ನಾನೇನೋ ಬ್ಯುಸಿಯಾಗಿ ನಾನು ಕಾಲ್ ಮಾಡೋಕ್ಕಾಗಿಲ್ಲ. ಸೊ ಆ ಟಾಪಿಕ್ ಅಲ್ಲಿಗೆ ಎಂಡ್ ಆಗೋಯ್ತು. ಸೊ ಮಾಡಿದ್ದಿದ್ರೆ ಪ್ರಾಬ್ಲಿ ಏನಾದರೂ ಹಂಚ್ಕೋತಿದ್ಲೇನೋ ಗೊತ್ತಿಲ್ಲ ನನಗೆ. ನಾನು ಬ್ಯುಸಿ ಆದೆ ಅನ್ನೋ ಕಾರಣಕ್ಕೆ ಸರಿ, ಯೂಶ್ವಲಿ ಹಂಗೆ ಆಗತ್ತಲ್ಲ ಸರ್ ಲೈಫಲ್ಲಿ, ಮಾಡೋಣ ಬಿಡು ಅಂತ ಆಗತ್ತೆ ಅದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.